ಈ ವಯಾಲಿ ಕವಲ್ನ ಟೆಂಪಲ್ನ ಆಡಳಿತಾಧಿಕಾರಿಗಳು ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಾಲು ಸರ್ ಇದ್ದಾರೆ, ಜೊತೆಗೆ ಇಲ್ಲಿರುವಂಥವ್ರನ್ನೆಲ್ಲರೂ ಮಾತಾಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ, ಜೊತೆಗೆ ಏನೇನೆಲ್ಲ ಪ್ರಿಪರೇಷನ್ ಆಗಿದೆ ಅಂತ ಹೇಳಿ. ಸರ್, ನಾಳೆಯ ದರ್ಶನಕ್ಕೆ ಏನೇನು ಸಿದ್ಧತೆಗಳಾಗಿದೆ, ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ? ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನ ತಿರುಪತಿಯ ಅಧಿಕಾರಿಗಳಂದರೆ ಚೇರ್ಮನ್ ರವರು ಹಾಗೆ ಶ್ರೀ ಕಾರ್ಯನಿರ್ವಹಣಾಧಿಕಾರಿ ಅವರ ಆದೇಶದ ಮೇರೆಗೆ ಇಲ್ಲಿಗೆ ಆಗಮಿಸಿರುವಂತಹ ಸಹಾಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಬಾಲರಾಜು ಸರ್ ಇಲ್ಲಿ ತಿರುಪತಿಯಿಂದ ಈ ದೇವಸ್ಥಾನಕ್ಕೆ ಇನ್ಚಾರ್ಜ್ ಆಗಿ ಬಂದಿದ್ದಾರೆ. ಅವರ ಒಂದು ಆದೇಶದ ಪ್ರಕಾರ ಇಲ್ಲಿಯ ಸಿಬ್ಬಂದಿ ಆಗ್ಬೋದು ಅಥವಾ ಹಳೆ ಕಮಿಟಿ ಮೆಂಬರ್ಸ್ ಆಗ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ನಾಳೆ ಏನು ವೈಕುಂಠ ಏಕಾದಶಿಗೆ ಸಿದ್ಧತೆಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ, ಅಂದರೆ ಯಾವುದೇ ಎಂಟ್ರೆನ್ಸಿಂದ ಹಿಡ್ಕೊಂಡು ಎಕ್ಸಿಟ್ ಅಂದರೆ ಹೊರ ಹೋಗುವ ತನಕ ಯಾವುದೇ ಅಂದರೆ ಒಂದು ತೊಂದರೆ ಇಲ್ಲದೆ ಅವ್ರಿಗೆ ಯಾವುದು ಅಡ್ಡಿ ಆಗದೆ ಅಚ್ಚುಕಟ್ಟಾಗಿ ಸಿದ್ಧತೆಗಳನ್ನು ನಮ್ಮ ಬಾಲರಾಜು ಸಾರು ಏರ್ಪಾಟ್ ಮಾಡುತ್ತಿದ್ದಾರೆ. ಅದು ಹೇಗೆ ಅಂದರೆ, ಒಂದು ಜನರಲ್ ಲೈನ್ ಇರುತ್ತೆ, ಅದು ದೇವಸ್ಥಾನದ ಹಿಂಭಾಗದಿಂದ ಒಂದು 3 ಲೈನ್ಸ್ ಬರುತ್ತೆ. ಅದರಲ್ಲಿ ಒಂದು ಲೈನಾಗಿ ಬಂದು ದೇವಸ್ಥಾನದ ಹಿಂಭಾಗದಿಂದ ಅದಕ್ಕೆಲ್ಲ ಕೂಡ ಕ್ಯೂ ಲೈನ್ಸ್ ಏರ್ಪಾಟ್ ಮಾಡಿದ್ದಾರೆ. ಅದೊಂದಾದರೆ ಇಲ್ಲಿ 200 ರೂಪೀಸ್ ಅಂದರೆ 200 ರೂಪಾಯಿದು ಶೀಘ್ರ ದರ್ಶನ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕೂಡ ದೇವಸ್ಥಾನದ ಮುಂಭಾಗದಲ್ಲೇ ಅದು ಒಂದು ಕೌಂಟರನ್ನು ಏರ್ಪಾಟ್ ಮಾಡಿ ಆ ಮೂಲಕ ಪ್ರವೇಶಿಸುವ ಭಕ್ತಾದಿಗಳೆಲ್ಲರೂ ಕೂಡ ಮೋಸ್ಟ್ಲಿ ಒಂದು ಅರ್ಧ ಗಂಟೆಯಲ್ಲೇ ದರ್ಶನ ಪಡೆದು ಹೊರಗೆ ಹೋಗ್ತಾರೆ. ಅಷ್ಟು ಒಂದು 2 ಲೈನ್ಸ್ ಅಂದರೆ ಒಂದು ಸಾರ್ವಜನಿಕ ಅಂದರೆ ಸರ್ವದರ್ಶನ ಅಂತ ಹೇಳ್ತಾರೆ ಅದು. ಆಮೇಲೆ ಶೀಘ್ರ ದರ್ಶನ ಅಂತ 2 ಪ್ರಕಾರ ದರ್ಶನಕ್ಕೆ ಇಲ್ಲಿ ಅವಕಾಶ ಮಾಡಿ ಬರೋರಿಗೆ ಎಲ್ಲಿ ಕ್ಯೂ ಲೈನ್ಸ್ ಆಗ್ಬೋದು ಅಥವಾ ನೀರು ಅಂದರೆ ಕುಡಿಯುವ ನೀರು ಆಗ್ಬೋದು, ಸ್ವಾಮಿ ನೈವೇದ್ಯ ಅನ್ನಪ್ರಸಾದ ಆಗ್ಬೋದು, ತಿರುಪತಿಯಿಂದ ಬಂದಿರುವಂತಹ ಲಾಡು ಪ್ರಸಾದ ಸೇಲ್ಗೆ ಅದು 50 ರೂಪಾಯಿ ಒಂದು ಲಾಡು, ಅದು ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಅವ್ರಿಗೆ ಎಲ್ಲೂ ಕೂಡ ತೊಂದರೆ ಆಗದೆ ದೇವರ ದರ್ಶನವನ್ನು ಪಡೆದು ಆ ಆಧ್ಯಾತ್ಮಿಕ ಆನಂದವನ್ನು ಪಡೆದು ಖುಷಿಯಾಗಿ ಆನಂದವಾಗಿ ಅವರವ್ರ ಮನೆಗೆ ತರಳಬೇಕೆಂಬ ಉದ್ದೇಶದಿಂದ ಸಹಾಯ ಅಂದರೆ ನಮ್ಮ ಬಾಲರಾಜು ಸಾರು ಹಾಗೆ ಇಲ್ಲಿಯ ಸಿಬ್ಬಂದಿ ಏರ್ಪಾಟನ್ನು ಮಾಡುತ್ತಿದ್ದಾರೆ. ಎಷ್ಟು ಗಂಟೆಯಿಂದ ದರ್ಶನ ಶುರು ಆಗುತ್ತೆ ನಾಳೆ? ಜೊತೆಗೆ ಏನು ಪ್ರಸಾದ ವಿತರಣೆಗೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ? ಬೆಳಿಗ್ಗೆ ಅಂದರೆ ಧನುರ್ಮಾಸ ಇರೋದ್ರಿಂದ ಹಾಗೂ ಶುಕ್ರವಾರ ಬರ್ತಾ ಇದೆ ನಮಗಿಲ್ಲಿ. ಏನಾಗುತ್ತೆ, 12 ಗಂಟೆಗೆ ಓಪನ್ ಆಗುತ್ತೆ ದೇವಸ್ಥಾನ. ಅಂದರೆ ಪಬ್ಲಿಕ್ ಅಲ್ಲ, ಸರ್ಕಾರ ಅಂತ ಹೇಳ್ತಾರೆ, ಅಂದರೆ ಅಫಿಷಿಯಲ್. 12:30 1 ಗಂಟೆ ತನಕ ತಿರುಪ್ಪಾವೈ ಪಾರಾಯಣ ಇರುತ್ತೆ. ಅದಾದಮೇಲೆ ಸ್ವಾಮಿರವರಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ. ಅದೊಂದು 1.5 ಅವರ್ ಆದಮೇಲೆ ಅರ್ಚನಾ, ಅಲಂಕಾರ ಮೇಯ್ನ್, ಯಾಕೆಂದರೆ ನಾಳೆ ಅಲಂಕಾರವೇ ಮುಖ್ಯವಾಗಿರುತ್ತೆ. ಸೊ ಅಲಂಕಾರಕ್ಕೆ 1 ಗಂಟೆ 1.5 ಗಂಟೆ ತಗೊಳ್ಳುತ್ತೆ. ಇದೆಲ್ಲ ಆದಮೇಲೆ ಉತ್ಸವ ಮೂರ್ತಿಗಳಿಗೆ ಆಸ್ಥಾನ ಅಂತ ಒಂದು ಮಾಡ್ತಾರೆ, ವೈಕುಂಠ ಏಕಾದಶಿ ಆಸ್ಥಾನ, ಅದು ಒಂದು ಅರ್ಧ ಗಂಟೆ ಇರುತ್ತೆ. ಇದೆಲ್ಲ ಈ ಪ್ರಕಾರ ಎಲ್ಲ ಕೂಡ ಮುಗಿಯೋಕ್ಕೆ ಒಂದು 3-3:30 ಆಗಿಬಿಡುತ್ತೆ. 3:30ಯಿಂದ ಸಾರ್ವಜನಿಕರಿಗೆ ದರ್ಶನಕ್ಕೆ ಅನುಮತಿಯನ್ನು ಕೊಟ್ಟು ರಾತ್ರಿ ಕೊನೆ ಅದು 10 ಆಗಲಿ 11 ಆಗಲಿ ನಿರಂತರವಾಗಿ ಸ್ವಾಮಿ ದರ್ಶನವನ್ನು ಏರ್ಪಾಟ್ ಮಾಡೋಕ್ಕೆ ಸಿದ್ಧತೆ ಮಾಡಿದೆ ಇಲ್ಲಿ. ಸರ್, ಇನ್ನೊಂದೇನೆಂದರೆ ಈ ಬಾರಿ ಶುಕ್ರವಾರ ಬಂದಿರೋದ್ರಿಂದ ವಿಶೇಷವಾಗಿ ತಿರುಪತಿಯಲ್ಲೂ ಕೂಡ ಒಂದು ಕಾಲು ತುಳಿತ ಆಗಿರುವಂಥದ್ದು ಈ ಥರದ ಘಟನೆಗಳಾಯಿತು. ಆದರೆ ಇಲ್ಲಿ ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಕ್ಯೂ ಆಗಲಿ, ಜನರು ಬರೋದಕ್ಕಾಗಲಿ ಹೋಗೋದಕ್ಕಾಗಲಿ ಯಾವುದೇ ರೀತಿಯಂಥ ಸಮಸ್ಯೆ ಆಗದಿರೋ ಹಾಗೆ ಹೇಗೆ ಪ್ಲಾನ್ ಆಗಿದೆ? ನಾಳೆ ಎಷ್ಟು ಭಕ್ತಾದಿಗಳು ಬರ್ಬೋದು ಅಂದಾಜು ಏನಾದರೂ ಇದೆಯಾ? ಎಷ್ಟು ಜನ ಭಕ್ತಾದಿಗಳು ದರ್ಶನ ಪಡಿಬೋದು ಅಂತ? ತಿರುಪತಿಯಲ್ಲಾಗಿರುವಂತಹ ಕಾಲು ತುಳಿತದ ಬಗ್ಗೆ ನಾವು ಮಾತಾಡೋ ಹಾಗಿಲ್ಲ, ಯಾಕಂದರೆ ಅಲ್ಲಿಯ ಅಧಿಕಾರಿಗಳಿದ್ದಾರೆ, ಅಲ್ಲಿಯ ಸೆಕ್ಯೂರಿಟಿ ವಿಜಿಲೆನ್ಸ್ ಅವರೆಲ್ಲ ಕೂಡ ನೋಡ್ಕೊಂಡಿದ್ದಾರೆ. ಅದು ಆಗಿರೋದು ಕೂಡ ಟಿಕೆಟ್ ನೀಡುವುದಕ್ಕೆ ನೂಕುನುಕ್ಕಲಾಗಿ ಹೋಗಿದ್ದಾರೆ ಬಿಟ್ಟು ಇಲ್ಲಿ ಆ ಥರ ಆಗೋ ಚಾನ್ಸೇ ಇಲ್ಲ. ಯಾಕೆಂದರೆ ಇದು ದರ್ಶನಕ್ಕೆ ಒಂದು ಪದ್ಧತಿಯಾಗಿ, ಅಂದರೆ ಇಲ್ಲಿ ಯಾವ ಲೈನ್ ಹೆಂಗೆ ಬರಬೇಕಂತ ಒಂದು ಆಲ್ರೆಡಿ ಅರೇಂಜ್ ಆಗಿದೆ ಇಲ್ಲಿ. ಸೊ ಇಲ್ಲಿ ಆ ಥರ ಒಂದು ತೊಂದರೆ 100% ಆಗೋದೇ ಇಲ್ಲ. ಆಮೇಲೆ ಏನಾಗುತ್ತೆ ಅಂದರೆ, ಇನ್ನೊಂದು ಸಾರ್ವಜನಿಕರಿಗೆ ಒಂದು ಮನವಿ ಏನಂದರೆ, ಈ ವರ್ಷ 2 ವೈಕುಂಠ ಏಕಾದಶಿಗಳಿವೆ. ಈಗ ನಾಳೆ ಒಂದು, ಆಮೇಲೆ ಇದೇ ವರ್ಷದಲ್ಲಿ ಡಿಸೆಂಬರ್ 30 ಕೂಡ 2ನೇ ವೈಕುಂಠ ಏಕಾದಶಿ ಇದೆ. ಸೊ ಹಾಗಾಗಿ ಯಾರು ಕೂಡ ಈ ವರ್ಷ ಹೋಗ್ಬಿಡುತ್ತೇನೋ ಅಂತ ಬೇಜಾರಿಲ್ಲ. ಈ ವರ್ಷ ಯಾರ್ಯಾರು ಬಂದಿಲ್ಲ ಡಿಸೆಂಬರಲ್ಲಿ ಕೂಡ ಅವರು ನಿಧಾನವಾಗಿ ಒಂದು 12 ತಿಂಗಳು ಅವಕಾಶವನ್ನು ತಗೊಂಡು ಬರ್ಬೋದು. ಸೊ ಏನು ತೊಂದರೆ ಆಗಲ್ಲ ಅಂತ ನಮ್ಮ AU ಅವರು ಎಲ್ಲ ಸಕಲ ಸಿದ್ಧತೆಗಳನ್ನು ಏರ್ಪಾಟ್ ಮಾಡಿದ್ದಾರೆ ಸರ್. ಓಕೆ
ಸದ್ಯ ಇದಿಷ್ಟು TTD ದೇವಸ್ಥಾನದಿಂದ ಅಂದರೆ ವಯಾಲಿಕಾವಲ್ TTD ಆಡಳಿತ ಮಂಡಳಿ ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಸದ್ಯಕ್ಕೆ ದೇವಸ್ಥಾನ ಒಳಭಾಗದಲ್ಲೂ ಕೂಡ ಕಂಪ್ಲೀಟ್ ಆಗಿ ಡೆಕೋರೇಷನ್ ಮಾಡ್ಕೊಳ್ಳಾಗ್ತಾ ಇದೆ. ನಾಳೆ ಶ್ರೀವಾರಿಗೆ ವೆಂಕಟೇಶ್ವರನಿಗೆ ವಿಶೇಷವಾದಂಥ ಅಲಂಕಾರ, ಪೂಜೆಗಳು, ವಿಶೇಷ ಸೇವೆಗಳು ಕೂಡ ನಡೆಯುತ್ತೆ. ಹೀಗಾಗಿ ಬೇಕಾಗಿರುವಂಥ ಕಂಪ್ಲೀಟ್ ಸಿದ್ಧತೆಗಳು ಮಾಡ್ಕೊಳ್ಳಾಗ್ತಾ ಇದೆ. ಭಕ್ತಾದಿಗಳಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. 2 ಮಾದರಿಯಲ್ಲಿ ಕ್ಯೂ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಶೀಘ್ರ ದರ್ಶನಕ್ಕೆ ಒಂದು ಕ್ಯೂ ವ್ಯವಸ್ಥೆ ಮತ್ತು ಜನಸಾಮಾನ್ಯರು ಬರುವಂಥ ಭಕ್ತಾದಿಗಳಿಗೂ ಕೂಡ ಒಂದು ಕ್ಯೂ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯ ತೊಂದರೆಗಳಾಗದಿರಲಿ ಅನ್ನೋ ದೃಷ್ಟಿಕೋನದಿಂದ ಒಂದು ವ್ಯವಸ್ಥೆ ಆಗಿರುವಂಥದ್ದು. ಹೀಗಾಗಿ ಸದ್ಯ ದೇವಸ್ಥಾನ ಒಳಭಾಗದಲ್ಲೂ ಕೂಡ ಅಚ್ಚುಕಟ್ಟಾಗಿ ಕ್ಯೂ ಆಗಿರ್ಬೋದು, ಜೊತೆಗೆ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಆಗಿರ್ಬೋದು, ಇನ್ನು ಲಡ್ಡು ವಿತರಣೆ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲವಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ನಾಳೆ ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ಶ್ರೀವಾರಿ ವೆಂಕಟೇಶ್ವರನ ದರ್ಶನವನ್ನು ಮಾಡೋದಕ್ಕಾಗಿ ಬರುವಂಥ ಭಕ್ತಾದಿಗಳಿಗೆ ವಯಾಲಿಕಾವಲ್ನಲ್ಲಿರುವಂತಹ TTD ದೇವಸ್ಥಾನದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಭಕ್ತರು ಇವತ್ತು ರಾತ್ರಿಯಿಂದನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಬೆಳಗ್ಗೆ 3:30 ಬಳಿಕ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಈ ಎಲ್ಲ ಮಾಹಿತಿಗಳನ್ನು ಕೂಡ ಇಲ್ಲಿರುವಂತಹ TTDಯ ವ್ಯವಸ್ಥಾಪಕ ಮಂಡಳಿ ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.